ಮಹಾರಾಷ್ಟ್ರದ ಆಸ್ಪತ್ರೆಯಲ್ಲಿ ಭೀಕರ ಅಗ್ನಿ ದುರಂತದಿಂದ 10 ನವಜಾತ ಶಿಶು ಸಜೀವ ದಹನವಾಗಿರುವ ದುರ್ಘಟನೆ ಸಂಭವಿಸಿದೆ. ಬಂಢಾರ ಆಸ್ಪತ್ರೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆ ಆಸ್ಪತ್ರೆಯನ್ನ ಆವರಿಸಿ ನವಜಾತ ಶಿಶುಗಳಿದ್ದ ತೀವ್ರ ನಿಗಾ ಘಟಕದಲ್ಲಿದ್ದ 10 ನವಜಾತ ಶಿಶುಗಳು ಸಾವನ್ನಪ್ಪಿವೆ. ಘಟನೆಯಲ್ಲಿ 7 ಮಕ್ಕಳನ್ನು ರಕ್ಷಿಸಲಾಗಿದೆ. ಸಾವನ್ನಪ್ಪಿದ ಮಕ್ಕಳ ಪೋಷಕರಿಗೆ ಮಹಾರಾಷ್ಟ್ರ ಸರ್ಕಾರದಿಂದ ತಲಾ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ದುರಂತ ಸಂಬಂಧ ಪ್ರಧಾನಿ ಮೋದಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ವರುಣನ ಅಬ್ಬರಕ್ಕೆ ಬಹುತೇಕ ಕಾಫಿ ಬೆಳೆ ನಾಶವಾಗಿದೆ. ಮಳೆಗಾಲದ ಮಳೆಯಲ್ಲಿ ಅಳಿದುಳಿದಿದ್ದು ಈಗ ಕೂಡ ಹೋಗಿದೆ. ಕಾಫಿ ಉದುರುವುದಕ್ಕಿಂತ ಗಿಡದಲ್ಲಿ ಕೊಳೆತದ್ದೇ ಹೆಚ್ಚಾಗಿದೆ. ಮಳೆ ಬೆಳೆಗಾರರ ಬದುಕನ್ನೇ ಬರುಡಾಗಿಸುತ್ತಿದೆ ಅಂತ ಅನ್ನದಾತರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅಲ್ಲಿನ ರೈತರ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ವೀರೇಶ್ ವಾಕ್ತೃ ಮೂಲಕ ತೋರಿಸಿದ್ದಾರೆ, ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿತಿರುವ ಅಕಾಲಿಕ ಮಳೆಗೆ ಮಲೆನಾಡಿಗರು ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಕಾಫಿ ಬೆಳೆಗಾರರು ಅಂತೂ ನಿಜಕ್ಕೂ ನಲುಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಫಿ ಸಂಪೂರ್ಣವಾಗಿ ನೆಲಕ್ಕೆ ಉದುರುತ್ತಿರುವಂಥದ್ದು. ನಾವೀಗ ಚಿಕ್ಕಮಗಳೂರು ತಾಲೂಕಿನ ಉಕ್ಕುಂದ ಗ್ರಾಮದಲ್ಲಿ ಒಂದು ಕಾಫಿ ತೋಟದಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಕಾಫಿ ಈಗ ಹಣ್ಣಿಗೆ ಬಂದಿರುವಂಥ ಕೊಯ್ಲಿಗೆ ಬಂದಿರುವಂಥ ದೃಶ್ಯಗಳನ್ನ ನೀವು ಕಾಣ್ಬೋದಾಗಿದೆ. ಅಂದರೆ ನೋಡ್ತಾ ಇದ್ದೀರಿ, ಈಗ ಹಣ್ಣು ಈಗ ಬಿಡಿಸೋಕ್ಕೆ ಬಂದಿರುವಂಥ ಸಮಯ ಇದಾಗಿದೆ. ಅಂದರೆ ಈಗ ಅಕಾಲಿಕ ಮಳೆ ಏನು ಸುರಿತಾ ಇದೆ, ಇದರಿಂದ ಸಾಕಷ್ಟು ತೊಂದರೆಗಳು ಕೂಡ ಉಂಟಾಗ್ತಿರುವಂಥದ್ದು. ಜೊತೆಗೆ ಭತ್ತದ ಗದ್ದೆ, ಕಾಫಿ ಸಂಪೂರ್ಣವಾಗಿ ನಾಶ ಆಗ್ತಿರುವಂಥದ್ದು. ಭತ್ತದ ಏನು ಕಣಗಳಲ್ಲಿ ಹಾಕಿದಂಥ ಕಾಫಿ ಕೂಡ ಒಂದು ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗ್ತಿರುವಂಥದ್ದು ಕೂಡ ಕಾಣ್ಬೋದಾಗಿದೆ. ಅಂದರೆ ಈಗ ಕಾಫಿ ಹಣ್ಣನ್ನು ನೀವು ನೋಡ್ಬೋದಾಗಿದೆ. ಅಂದರೆ ಈಗ ಜನವರಿ ತಿಂಗಳಲ್ಲಿ ಕಾಫಿ ಕೊಯ್ಲಿಗೆ ಬಂದಿರುವಂಥದ್ದು. ಕೊಯ್ಲಿಗೆ ಬಂದಂಥ ಕಾಫಿ ಹಣ್ಣನ್ನು ಬಿಡಿಸಿ ಇವರು ಒಣಗಿಸಿ ನಂತರ ಪುಡಿ ಮಾಡಲಾಗುತ್ತೆ. ಅಂದರೆ ವರ್ಷವಿಡೀ ಕೂಡ ಸಾಕಷ್ಟು ಕಷ್ಟಪಟ್ಟು ಕಾಫಿಯನ್ನು ಬೆಳೆದಿರ್ತಾರೆ. ಆದರೆ ಈಗ ನೋಡ್ತಾ ಇದ್ರೆ ಈ ಬುಡದಲ್ಲಿ ನೋಡೋದಾದರೆ ಸಾಕಷ್ಟು ಹಣ್ಣು ಯಾವ ಪ್ರಮಾಣದಲ್ಲಿ ಕಾಫಿ ಹಣ್ಣು ಉದುರಿದೆ ಅಂತಲೂ ಕೂಡ ನೀವು ನೋಡ್ಬೋದಾಗಿದ್ರೆ ಇಲ್ಲಿ ಒಂದೇ ಕಡೆಯಲ್ಲಿ ಸುಮಾರು ಒಂದು ಗಿಡದ 30-40% ಹಣ್ಣು ಬಿದ್ದಿರೋಂಥದ್ದು ನೋಡ್ತಾ ಇದ್ದೀರಿ. ಇಲ್ಲಿ ಎಷ್ಟು ಕಾಫಿ ಹಣ್ಣನ್ನು ನೀವು ನೋಡ್ಬೋದಾಗಿದ್ರೆ ಇಲ್ಲಿ ನೋಡಿದ್ರೆ ಒಂದು ಕಡೆ ಆಡಿಸಿದ್ರೇ ಕೂಡ ನೂರಾರು ಕಾಫಿ ಹಣ್ಣುಗಳನ್ನು ನೀವು ಕಾಣ್ಬೋದಾಗಿದೆ. ಅಂದರೆ ಈಗ ಏನು ಜನವರಿ ತಿಂಗಳ ಮಳೆ ಏನು ಕಳೆದ 3-4 ದಿನದಿಂದ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿತಿರುವ ಮಳೆಗೆ ಒಂದು ರೀತಿಯಲ್ಲಿ ಕಾಫಿ ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ. ಈಗ ಬೇರೆ ನೋಡಿ, ಆ ಗಿಡದಲ್ಲಿ ನೋಡೋದಾದರೂ ಕೂಡ ಈಗ ಇಲ್ಲೆಲ್ಲ ಬೇರೆ ಕಡೆ ನೋಡೋದಾದರೂ ಕೂಡ ಸಂಪೂರ್ಣವಾಗಿ ಕಾಫಿ ಹಣ್ಣು ಉದುರಿ ಬಿದ್ದಿರುವಂಥದ್ದು. ಇದರಿಂದ ಒಂದು ರೀತಿಯಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಕಾಫಿ ಬೆಳೆಗಾರರಿಗೆ ಬಂದಿರುವಂಥದ್ದು. ಕಣದಲ್ಲಿ ಹಾಕಿದಂಥ ಕಾಫಿ ಬೀಜಗಳು ಅಲ್ಲೇ ಕಣದಲ್ಲೇ ನೀರಿನಲ್ಲಿ ಕೊಚ್ಚಿ ಹೋಗುವಂಥದ್ದು ಒಂದು ಕಡೆ ಆದರೆ, ಇನ್ನು ತೋಟದಲ್ಲಿರುವಂಥ ಕಾಫಿ ಹಣ್ಣು ಕೂಡ ನೆಲಕ್ಕೆ ಹೊರಡಿರುವಂಥದ್ದು. ಅದನ್ನು